ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು 524.256 ಮೀಟರ್ಗಳಿಗೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢ ಹೆಜ್ಜೆ ಇಟ್ಟಿರುವ ರಾಜ್ಯ ಸರ್ಕಾರ ಈ ಸಂಬಂಧ ಅಗತ್ಯ ತಯಾರಿಯ ಸುಳಿವು ನೀಡಿದೆ. ಇದರೊಂದಿಗೆ ಹಲವು ದಶಕಗಳ ಉತ್ತರ ಕರ್ನಾಟಕದ ಜನರ ಕೂಗಿಗೆ ಸ್ಪಂದನೆ ಸಿಗುವ ಆಶಾಕಿರಣ ಗೋಚರಿಸಿದೆ. ಈ ವಿಶೇಷಕ್ಕೆ ಮುಖಪುಟ ನೋಡಿ. ಕೇರಳದಿಂದ ಕೊಡಗು ಜಿಲ್ಲೆಯ ತರಿಯಾಂಡಮೋಲ್ ಶಿಖರಕ್ಕೆ ಚಾರಣಕ್ಕೆ ಬಂದು ಏಪ್ರಿಲ್ 2ರಂದು ನಾಪತ್ತೆಯಾಗಿದ್ದ ಜಿಎಸ್ ಶರಣ್ಯ ಕೊನೆಗೂ ಪತ್ತೆಯಾಗಿದ್ದಾರೆ. 9 ತಂಡಗಳು ಹಗಲಿರುಳು ಕಾರ್ಯಾಚರಣೆ ನಡೆಸಿ ಶರಣ್ಯರನ್ನು ರಕ್ಷಿಸಿದ್ದಾರೆ. ದಟ್ಟಾರಣ್ಯದಲ್ಲಿ ಅವರು 4 ದಿನ ಒಂದೇ ಒಂದು ನೀರಿನ ಬಾಟಲ್ನಿಂದ ಬದುಕುಳಿದಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ದಕ್ಷಿಣ ರಾಜ್ಯಗಳ ಲೋಕಸಭಾ ಸ್ಥಾನಗಳನ್ನು ಕಡಿತ ಮಾಡಲಾಗುತ್ತದೆ ಎಂಬುದು ಸಂಪೂರ್ಣ ಸುಳ್ಳು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪಷ್ಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಸ್ತಾವಿತ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕುರಿತು ಮೋದಿ ಅವರು ಕೊನೆಗೂ ಮೌನ ಮುರಿಯುವುದನ್ನು ಸ್ವಾಗತಿಸುತ್ತೇನೆ. ಆದರೆ ದಕ್ಷಿಣದ ರಾಜ್ಯಗಳಿಗೆ ಭರವಸೆ ನೀಡುವ ಈ ಹಠಾತ್ ಕಾಳಜಿ ಒಬ್ಬ ಮುತ್ಸದ್ದಿಯ ನಡೆಯಂತಿಲ್ಲ ಎಂದು ಸಿಎಂ ಹೇಳಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಕಾಂಗ್ರೆಸ್ ಹಿರಿಯ ರಾಜಕಾರಣಿ ಡಾ ಶಾಮನೂರು ಶಿವಶಂಕರಪ್ಪ ನಿಧನದ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಎದುರಾಗಿರುವ ಉಪಚುನಾವಣೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಅಲ್ಪಸಂಖ್ಯಾತರು ಬಿಗಿಪಟ್ಟು ಹಾಕಿದ್ದು, ಬಿಜೆಪಿಯಲ್ಲಿ ವರಿಷ್ಠರಿಗೆ ತಲೆಬಿಸಿಯಾಗಿದ್ದ ಬಣ ರಾಜಕಾರಣ ಎಲ್ಲವೂ ಒಂದು ಹದಕ್ಕೆ ಬಂದಿದ್ದು, ಉಭಯ ಪಕ್ಷಗಳು ಅಖಾಡದಲ್ಲಿ ಮುಖಾಮುಖಿಯಾಗಲಿವೆ. ಕ್ಷೇತ್ರದ ಕಂಪ್ಲೀಟ್ ಹಲ್ಚಲ್ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಕೊಲ್ಲಿ ಯುದ್ಧ ನಿರ್ಣಾಯಕ ಘಟ್ಟ ತಲುಪಿರುವಂತೆಯೇ ಕದನ ಕಣದಲ್ಲಿ ನರಕದ ಮಾತು ಪ್ರತಿಧ್ವನಿಸುತ್ತಿದೆ. ಹೋರ್ಮುಜ್ ಜಲಸಂಧಿ ತೆರೆಯಲು ಅಂತಿಮ ಎಚ್ಚರಿಕೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಗಡುವು ಮೀರಿದಲ್ಲಿ ಇರಾನ್ ನರಕ ಎದುರಿಸಬೇಕಾಗುತ್ತೆ ಎಂದು ಗುಡುಗಿದ್ದಾರೆ. ಟ್ರಂಪ್ಗೆ ತಿರುಗೇಟು ನೀಡಿರುವ ಇರಾನ್ ಈಗಾಗಲೇ ಅಮೆರಿಕಕ್ಕೆ ನರಕದ ಬಾಗಿಲು ತೆರೆದಿರುವುದಾಗಿ ಹೇಳಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಅರಮನೆ ಮತ್ತು ಕೋಟಿ ಕೊತ್ತಲಗಳ ರಕ್ಷಣೆಗಾಗಿ ಅವುಗಳ ಸುತ್ತ ಕಂದಕ ತೋಡಿ ಮೊಸಳೆಗಳನ್ನು ಬಿಡುವ ರಾಜರು ಹಾಗೂ ಸಾಮ್ರಾಟರ ಹಲವು ದೃಷ್ಟಾಂತಗಳು ಇತಿಹಾಸದಲ್ಲಿ ದೊರಕುತ್ತವೆ. ನೈಸರ್ಗಿಕ ರಕ್ಷಣೆಯ ಈ ತಂತ್ರ 21ನೇ ಶತಮಾನದಲ್ಲೂ ಎಲ್ಲೂ ಪ್ರಸ್ತುತ ಎಂಬ ಪ್ರಶ್ನೆಗೆ ಈಶಾನ್ಯ ಭಾರತದಲ್ಲಿ ಸಕಾರಾತ್ಮಕ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗಿದೆ. ಗಡಿ ಭಾಗದಲ್ಲಿ ಅಕ್ರಮ ನುಸುಳುವಿಕೆಯನ್ನು ತಡೆಗಟ್ಟಿ ರಾಷ್ಟ್ರೀಯ ಭದ್ರತೆ ರಕ್ಷಿಸುವ ವಿಚಾರದಲ್ಲಿ ಸರೀಸೃಪಗಳು ನೆರವಾಗುವ ವಾಸ್ತವತೆ ಸಕಾರಗೊಳ್ಳಲಿದೆ ಎಂದು ಹೇಳಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪ್ರಕೃತಿಯಲ್ಲಿ ಮಾನವನ ಅತಿಯಾದ ಹಸ್ತಕ್ಷೇಪ ಹವಾಮಾನ ಬದಲಾವಣೆಯ ಸಮಸ್ಯೆಗಳನ್ನು ವರ್ಷದಿಂದ ವರ್ಷಕ್ಕೆ ತೀವ್ರಗೊಳಿಸುತ್ತಿದೆ. ಅಕಾಲಿಕ ಮಳೆ, ಬರಗಾಲ ಹೆಚ್ಚುತ್ತಿದೆ. ಹವಾಮಾನ ಬದಲಾವಣೆ ಮತ್ತು ಹೆಚ್ಚುತ್ತಿರುವ ತಾಪಮಾನ ಮಳೆಯ ಮಾರುತಗಳನ್ನು ಕೂಡ ಅಸ್ತವ್ಯಸ್ತಗೊಳಿಸಿದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಜಾಗತಿಕ ಸಮಸ್ಯೆಯಾಗಿ ಕಾಡುತ್ತಿದ್ದು, ಅಂತರ್ಜಲ ಬರಿದಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ವಿಶ್ವದ ಪ್ರಮುಖ ದೇಶಗಳು ಕುಡಿಯುವ ನೀರಿಗಾಗಿ ಸಮುದ್ರದತ್ತ ಮುಖ ಮಾಡಿವೆ. ಈ ಕುರಿತಾದ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ತಂತ್ರಜ್ಞಾನ ಕಂಪನಿಗಳು ಉದ್ಯೋಗಿಗಳನ್ನು ವಜಾಗೊಳಿಸುವ ಬದಲು ಅವರಿಗೆ ಕೃತಕ ಬುದ್ಧಿಮತ್ತೆ ಕುರಿತು ಮರುಕೌಶಲ ರೂಢಿಸಲು ಆದ್ಯತೆ ನೀಡಬೇಕು ಎಂದು ಐಟಿ ಉದ್ಯೋಗಿಗಳ ಒಕ್ಕೂಟವಾದ ನೈಟ್ಸ್ ನ್ಯಾಸೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್ NITES ಆಗ್ರಹಿಸಿದೆ. ಆಕ್ರಮಣಕಾರಿ AI ಬದಲಾವಣೆಯಿಂದಾಗಿ ಉದ್ಯೋಗ ಕಡಿತ ಮತ್ತು ಅನಿಶ್ಚಿತತೆ ಎದುರಾಗ್ತಾ ಇದ್ದು, ಇದನ್ನು ತಡೆಯಲು ಬಲಿಷ್ಠ ನೀತಿ ನಿರೂಪಣೆ ಅಗತ್ಯ ಎಂದು ಒಕ್ಕೂಟದ ಅಧ್ಯಕ್ಷ ಹರಪ್ರೀತ್ ಸಿಂಗ್ ಸಲೂಜಾ ತಿಳಿಸಿದ್ದಾರೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಹಣ್ಣುಗಳ ರಾಜ ಮಾವಿಗೆ ಈ ಬಾರಿ ವಾತಾವರಣ ತಿಳಿಯಾಗಿಲ್ಲ. ಭರ್ಜರಿ ಸಾಲಿನ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ಕಳೆದ ಕೆಲ ದಿನಗಳಿಂದ ರಾಜ್ಯದ ವಿವಿಧೆಡೆ ಸುರಿಯುತ್ತಿರುವ ಆಲಿಕಲ್ಲು ಹಾಗೂ ಬಿರುಗಾಳಿ ಮಳೆ ಪೆಟ್ಟು ನೀಡಿದೆ. ಕೆಲವೆಡೆ ಅತಿ ಬಿಸಿಲು, ರೋಗಬಾಧೆ ಕೂಡ ಇಳುವರಿ ಕಂಟಕವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ, ರಾಮನಗರ, ಹಾವೇರಿ ಹಾಗೂ ಮೈಸೂರು ಭಾಗದೆಲ್ಲೆಡೆ ಇಳುವರಿ ಕುಸಿತವಾಗಿರುವ ಕಾರಣಕ್ಕೆ ಮಾವಿನ ಸಿಹಿ ಈ ಸಲ ದುಬಾರಿಯಾಗಬಹುದು. ಈ ಸುದ್ದಿಗೆ ವಿತ್ತವಾಣಿ ಓದಿ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL 19ನೇ ಆವೃತ್ತಿಯಲ್ಲಿ ಸತತ 2ನೇ ಗೆಲುವು ದಾಖಲಿಸಿದೆ. ಭಾನುವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ತಂಡ 43 ರನ್ಗಳಿಂದ ಗೆದ್ದು ಬೀಗಿತು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಕನ್ನಡ ಮೂಲದ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ 30ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಭಾನುವಾರ ಸರಳವಾಗಿ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ. ಇನ್ನು ನಟ ವಿಜಯ್ ದೇವರಕೊಂಡ ಜತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ನಟಿ ಆಚರಿಸಿಕೊಳ್ಳುತ್ತಿರುವ ಮೊದಲನೇ ಹುಟ್ಟುಹಬ್ಬ ಇದಾಗಿದ್ದು, ಈ ಹಿನ್ನೆಲೆಯಲ್ಲಿ ತಾರಾ ಜೋಡಿಗೆ ಇದು ವಿಶೇಷವಾಗಿದೆ. ಹುಟ್ಟುಹಬ್ಬಕ್ಕೆ ಒಂದು ದಿನ ಮುನ್ನವೇ ಶನಿವಾರ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದ ರಶ್ಮಿಕಾ ಅಭಿಮಾನಿಗಳು ತಂದ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.